ಮತ್ತೊಮ್ಮೆ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಮೋಸ್ಟ್ಲಿ ಪ್ರವೀಣ್ ನೆಟ್ಟಾರು ಕೇಸ್ಗೆ ಸಂಬಂಧಪಟ್ಟಂತೆ ಈ ರೀತಿ ಕಾರ್ಯಾಚರಣೆ ಆಗಿದ್ದು, ಈಗ ಕಾರವಾರ ನೌಕಾ ನೆಲೆಯ ಮಾಹಿತಿ ಸೋರಿಕೆಯ ಹಿನ್ನೆಲೆ ಭರ್ಜರಿ ಕಾರ್ಯಾಚರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಮುದುಗಾದ ವೇತನ್ ತಾಂಡೇಲ್, ಹಳವಳ್ಳಿಯ ಅಕ್ಷಯ್ ನಾಯಕನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಾಕಿಸ್ತಾನದ ಏಜೆಂಟ್ಗೆ ಮಾಹಿತಿ ರವಾನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯಾಗಿದೆ ಅಂತೆ. 2024 ಆಗಸ್ಟ್ ತಿಂಗಳಲ್ಲಿ 3 ವಿಚಾರಣೆ ಕೂಡ ಆಗಿತ್ತು. ಬಳಿಕ ಅವರಿಗೆ ನೋಟಿಸ್ ಅನ್ನ ಕೂಡ ಎನ್ಐಎ ಅಧಿಕಾರಿಗಳು ಕೊಟ್ಟಿದ್ರು. ಇದೀಗ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನೋಡಿ, ಇದು ಒಬ್ಳು ಹುಡುಗಿ, ಪಾಕಿಸ್ತಾನಿ ಹುಡುಗಿ ಹನಿ ಟ್ರ್ಯಾಪ್ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡೋದು. ನೋಡಿ, ಫೇಸ್ಬುಕ್ ಮೂಲಕ ತಾನು ಮರೈನ್ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದ ಪಾಕಿಸ್ತಾನಿ ಏಜೆಂಟ್. ಮರೈನ್ ಅಧಿಕಾರಿ ಅಂದರೆ ಒಂದು ರೇಡಿಯೋ ಆಫೀಸರ್ ಅಂತ ಕರೀತಾರೆ. ಮರೈನ್ ಅಧಿಕಾರಿ ಅಂತಂದರೆ ಮೊದಲೆಲ್ಲ ಅದಕ್ಕೆ ವಿಪರೀತ ಡಿಮಾಂಡ್ ಇತ್ತು, ಈಗಲೂ ಇದೆ. ಇನ್ನು ಯಾರು ಶಂಕಿತ ಆರೋಪಿಗಳು? ಮುದುಗಾದ ವೇತನ್ ತಾಂಡೇಲ್, ತೋಡೂರಿನ ಸುನಿಲ್ ಹಾಗೂ ಹಳವಳ್ಳಿ ಅಕ್ಷಯ್ ನಾಯ್ಕ್. ಆಮೇಲೆ ಇವರಿಗೆ ದುಡ್ಡು ಬರ್ತಾ ಇತ್ತು. ಏನದು? ಯುವಕರು ಸೀಬರ್ಡ್ ಒಳಗೆ ಆಗ್ತಿರೋ ಕೆಲಸ, ಯುದ್ಧ ನೌಕೆಗಳ ಮಾಹಿತಿ, ಆಗಮನ ಹಾಗೂ ಹೊರಡುವ ಸಮಯ, ಭದ್ರತೆಯ ಮಾಹಿತಿ ಪಡೆಯುತ್ತಾ ಇದ್ಲು ಪಾಕಿಸ್ತಾನಿ ಏಜೆಂಟ್. ಅದಕ್ಕಾಗಿ ದುಡ್ಡು ಬರ್ತಾ ಇತ್ತು. ರಾಷ್ಟ್ರ ವಿರೋಧಿ ಚಟುವಟಿಕೆಯಡಿ ಎನ್ಐಎ ದೀಪಕ್ ಹಾಗೂ ಇತರರನ್ನು ಬಂಧಿಸಿತ್ತು. ದೀಪಕ್ ಹಾಗೂ ತಂಡದ ಖಾತೆಗೆ ಯಾವ ಖಾತೆಯಿಂದ ಹಣ ಬೀಳ್ತಿತ್ತೋ ಅದೇ ಖಾತೆಯಿಂದ ವೇತನ್ ಹಾಗೂ ಅಕ್ಷಯ್ ಖಾತೆಗೂ ಹಣ ಬೀಳ್ತಾ ಇತ್ತಂತೆ. ದೀಪಕ್ ಹಾಗೂ ತಂಡ ಬಂಧನಕ್ಕೊಳಗಾದಾಗ ವೇತನ್ ಹಾಗೂ ಅಕ್ಷಯ್ಗೂ ಹಣ ಬರೋದು ನಿಂತು ಹೋಗಿತ್ತು. ನೋಡಿ, ಇದು ಒಂದು ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡಿದ್ದಾರೆ. ಯಾರೆಲ್ಲ ಶಂಕಿತ ಆರೋಪಿಗಳಾದ ಮುದುಗಾದ ವೇತನ್ ತಾಂಡೇಲ್, ತೋಡೂರಿನ ಸುನಿಲ್ ಹಾಗೂ ಹಳವಳ್ಳಿಯ ಅಕ್ಷಯ್ ನಾಯ್ಕ್. ಈಗ ಇವರನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷಗಿರಿ, ಹೇಗೆ ಮಾಹಿತಿ ಸೋರಿಕೆ ಆಗಿತ್ತು, ಇಬ್ಬರ ಹಿನ್ನೆಲೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಮಹತ್ವದ ಒಂದು ನೌಕಾನೆಲೆ ಅಂತ ಹೇಳಿದ್ರೆ ಕಾರವಾರದ INS ನೌಕಾನೆಲೆ. ಈ ನೌಕಾನೆಲೆ ಯೋಜನೆಯ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ಪಾಕಿಸ್ತಾನ ಏಜೆಂಟರಿಗೆ ನೀಡಿದ ಕಾರಣಕ್ಕಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮತ್ತು ಅಂಕೋಲದ ಇಬ್ಬರು ಈಗ ಲಾಕ್ ಆಗಿದ್ದಾರೆ. ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಕೂಡ ನಿನ್ನೆಯಿಂದ ಈ 2 ತಾಲೂಕಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಸಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮುದುಗಾದ ವೇತನ್ ತಾಂಡೇಲ್ ಮತ್ತು ಅಂಕೋಲ ತಾಲೂಕಿನ ಹಳವಳ್ಳಿಯ ಅಕ್ಷಯ್ ನಾಯ್ಕ್ ಅವರನ್ನು ಇವತ್ತು ಬಂಧಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ಪಾಕಿಸ್ತಾನದ ಮಹಿಳೆಗೆ ಇಲ್ಲಿನ ಮಾಹಿತಿಯನ್ನು ನೀಡಿದ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಆಗಸ್ಟ್ 27ರ ಸಂದರ್ಭದಲ್ಲಿ ಕಾರವಾರಕ್ಕೆ ಬಂದಿರುವಂಥ ಎನ್ಐಎ ತಂಡ ಅವರಿಗೆ ನೋಟಿಸನ್ನು ಕೂಡ ನೀಡಿತ್ತು. ಅವರ ವಿಚಾರಣೆ ಮಾಡಿ ಅವರನ್ನು ಬಿಟ್ಟಿತ್ತು. ಆದರೆ ಇದೀಗ ಎಲ್ಲ ಪೂರಕ ಅಂಶಗಳು ಖಚಿತವಾದ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾರವಾರದ ನಗರ ಠಾಣೆಯಲ್ಲಿ ಮುದುಗದ ವೇತನ ತಾಂಡೇಲ್ ಅವರ ಒಂದು ತನಿಖೆಯನ್ನು ಮಾಡಿದರೆ, ಅಂಕೋಲ ಠಾಣೆಯಲ್ಲೂ ಕೂಡ ಹಳವಳ್ಳಿಯ ಅಕ್ಷಯ್ ಅವರ ಒಂದು ತನಿಖೆಯನ್ನು ವಿಚಾರಣೆ ಕೂಡ ಮಾಡಿರುವಂಥದ್ದು. ಇದೀಗ ಅವರ ಒಂದು ಮಾಹಿತಿ ದಾಖಲೆಗಳನ್ನು ಸರಿ ಮಾಡಿದ ಮೇಲೆ ಅವರನ್ನು ಬಂಧಿಸುವ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನೌಕಾನೆಲೆ ಯೋಜನೆ ಬಗ್ಗೆ ಇಲ್ಲಿನ ಹಡಗುಗಳ ಆಗಮನ, ಅಂದರೆ ಯುದ್ಧ ಹಡಗುಗಳ ಆಗಮನ, ನಿರ್ಗಮನ ಮತ್ತು ನೌಕಾನೆಲೆಯ ಒಳಗಿರುವ ಮಾಹಿತಿಗಳನ್ನು ಶೇರ್ ಮಾಡಿದ್ದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. 2023ರ ಸಂದರ್ಭದಲ್ಲಿ ಹೈದರಾಬಾದ್ನ ದೀಪಕ್ ಅವರ ಒಂದು ತಂಡವನ್ನು ಎನ್ಐಎ ಯಾವಾಗ ಲಾಕ್ ಮಾಡಿತ್ತು, ಆಗ ವಿಚಾರಣೆಯ ಸಂದರ್ಭದಲ್ಲಿ ಈ ವೇತನ್ ತಾಂಡೇಲ್ ಮತ್ತು ಅಕ್ಷಯ್ ಮತ್ತು ತೋಡೂರಿನ ಸುನಿಲ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅವರೆಲ್ಲರ ವಿಚಾರಣೆಯನ್ನು ಆಗಾಗ ಎನ್ಐಎ ಅವರು ಮಾಡಿದೆ. ಇದೀಗ ಮತ್ತೆ ಅವರು ಅಂದರೆ ಅವರಿಗೆ ಬರುವಂಥ ಖಾತೆಗಳು, ಅಂದರೆ ಬ್ಯಾಂಕ್ ಖಾತೆಗಳಲ್ಲಿ ಹಣ ಸಂದಾಯವಾಗಿದ್ದ ಒಂದು ಮೂಲವನ್ನು ಪರಿಶೀಲಿಸಿದಾಗ ದೀಪಕ್ ಅವರ ಅಕೌಂಟಿಗೆ ಯಾವ ಖಾತೆಯಿಂದ ಹಣ ಹೋಗ್ತಿತ್ತೋ ಅದೇ ಖಾತೆಯಿಂದ ಅಕ್ಷಯ್ ಮತ್ತು ವೇತನ್ ಅವರ ಅಕೌಂಟ್ಗೂ ಕೂಡ ಹಣ ರವಾನೆ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ಇದೀಗ ಅವರ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತೆ ಈಗ ಅವರನ್ನು ಕೆಲವು ಹೊತ್ತಿನಲ್ಲಿ ಬಂಧನದ ಖಚಿತತೆಯನ್ನು ಮಾಡಿಕೊಂಡು ಅವರನ್ನು ಹೈದರಾಬಾದಿಗೆ ಒಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಶ್ರುತಿ. ಓಕೆ ಶೇಷಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ನೋಡಿ ಬಂದರು ಈಗ. ಅಲ್ಲಿ ಮತ್ತೊಮ್ಮೆ ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ಮೋಸ್ಟ್ಲಿ ಪ್ರವೀಣ್ ನೆಟ್ಟಾರು ಕೇಸ್ಗೆ ಸಂಬಂಧಪಟ್ಟಂತೆ ಈ ರೀತಿ ಕಾರ್ಯಾಚರಣೆ ಆಗಿದ್ದು, ಈಗ ಕಾರವಾರ ನೌಕಾ ನೆಲೆಯ ಮಾಹಿತಿ ಸೋರಿಕೆಯ ಹಿನ್ನೆಲೆ ಭರ್ಜರಿ ಕಾರ್ಯಾಚರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಮುದುಗಾದ ವೇತನ್ ತಾಂಡೇಲ್, ಹಳವಳ್ಳಿಯ ಅಕ್ಷಯ್ ನಾಯಕನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಾಕಿಸ್ತಾನದ ಏಜೆಂಟ್ಗೆ ಮಾಹಿತಿ ರವಾನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯಾಗಿದೆ ಅಂತೆ. 2024 ಆಗಸ್ಟ್ ತಿಂಗಳಲ್ಲಿ 3 ವಿಚಾರಣೆ ಕೂಡ ಆಗಿತ್ತು. ಬಳಿಕ ಅವರಿಗೆ ನೋಟಿಸ್ ಅನ್ನ ಕೂಡ ಎನ್ಐಎ ಅಧಿಕಾರಿಗಳು ಕೊಟ್ಟಿದ್ರು. ಇದೀಗ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಇದು ಇದು ಒಬ್ಳು ಹುಡುಗಿ, ಪಾಕಿಸ್ತಾನಿ ಹುಡುಗಿ ಹನಿ ಟ್ರ್ಯಾಪ್ ಮಾಡಿ ಮಾಹಿತಿಯನ್ನು ಸಂಗ್ರಹ ಮಾಡೋದು. ನೋಡಿ, ಫೇಸ್ಬುಕ್ ಮೂಲಕ ತಾನು ಮರೈನ್ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದ ಪಾಕಿಸ್ತಾನಿ ಏಜೆಂಟ್. ಮರೈನ್ ಅಧಿಕಾರಿ ಅಂದರೆ ಒಂದು ರೇಡಿಯೋ ಆಫೀಸರ್ ಅಂತ ಕರೀತಾರೆ. ಮರೈನ್ ಅಧಿಕಾರಿ ಅಂತಂದರೆ ಮೊದಲೆಲ್ಲ ಅದಕ್ಕೆ ವಿಪರೀತ ಡಿಮಾಂಡ್ ಇತ್ತು, ಈಗಲೂ ಇದೆ. ಇನ್ನು ಯಾರು ಶಂಕಿತ ಆರೋಪಿಗಳು? ಮುದುಗಾದ ವೇತನ್ ತಾಂಡೇಲ್, ತೋಡೂರಿನ ಸುನಿಲ್ ಹಾಗೂ ಹಳವಳ್ಳಿ ಅಕ್ಷಯ್ ನಾಯ್ಕ್. ಆಮೇಲೆ ಇವರಿಗೆ ದುಡ್ಡು ಬರ್ತಾ ಇತ್ತು. ಏನದು? ಯುವಕರು ಸೀಬರ್ಡ್ ಒಳಗೆ ಆಗ್ತಿರೋ ಕೆಲಸ, ಯುದ್ಧ ನೌಕೆಗಳ ಮಾಹಿತಿ, ಆಗಮನ ಹಾಗೂ ಹೊರಡುವ ಸಮಯ, ಭದ್ರತೆಯ ಮಾಹಿತಿ ಪಡೀತಾ ಇದ್ಲು ಪಾಕಿಸ್ತಾನಿ ಏಜೆಂಟ್. ಅದಕ್ಕಾಗಿ ದುಡ್ಡು ಬರ್ತಾ ಇತ್ತು. ರಾಷ್ಟ್ರ ವಿರೋಧಿ ಚಟುವಟಿಕೆಯಡಿ ಎನ್ಐಎ ದೀಪಕ್ ಹಾಗೂ ಇತರರನ್ನು ಬಂಧಿಸಿತ್ತು. ದೀಪಕ್ ಹಾಗೂ ತಂಡದ ಖಾತೆಗೆ ಯಾವ ಖಾತೆಯಿಂದ ಹಣ ಬೀಳ್ತಿತ್ತೋ ಅದೇ ಖಾತೆಯಿಂದ ವೇತನ್ ಹಾಗೂ ಅಕ್ಷಯ್ ಖಾತೆಗೂ ಹಣ ಬೀಳ್ತಾ ಇತ್ತಂತೆ. ದೀಪಕ್ ಹಾಗೂ ತಂಡ ಬಂಧನಕ್ಕೊಳಗಾದಾಗ ವೇತನ್ ಹಾಗೂ ಅಕ್ಷಯ್ಗೂ ಹಣ ಬರೋದು ನಿಂತು ಹೋಗಿತ್ತು. ನೋಡಿ, ಇದು ಒಂದು ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡಿದ್ದಾರೆ. ಯಾರೆಲ್ಲ ಶಂಕಿತ ಆರೋಪಿಗಳಾದ ಮುದುಗಾದ ವೇತನ್ ತಾಂಡೇಲ್, ತೋಡೂರಿನ ಸುನಿಲ್ ಹಾಗೂ ಹಳವಳ್ಳಿಯ ಅಕ್ಷಯ್ ನಾಯ್ಕ್. ಈಗ ಇವರನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶೇಷಗಿರಿ, ಹೇಗೆ ಮಾಹಿತಿ ಸೋರಿಕೆ ಆಗಿತ್ತು, ಇಬ್ಬರ ಹಿನ್ನೆಲೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಹೌದು ಶ್ರುತಿ, ಉತ್ತರ ಕನ್ನಡ ಜಿಲ್ಲೆಯ ಮಹತ್ವದ ಒಂದು ನೌಕಾನೆಲೆ ಅಂತ ಹೇಳಿದ್ರೆ ಕಾರವಾರದ INS ನೌಕಾನೆಲೆ. ಈ ನೌಕಾನೆಲೆ ಯೋಜನೆಯ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ಪಾಕಿಸ್ತಾನ ಏಜೆಂಟರಿಗೆ ನೀಡಿದ ಕಾರಣಕ್ಕಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮತ್ತು ಅಂಕೋಲದ ಇಬ್ಬರು ಈಗ ಲಾಕ್ ಆಗಿದ್ದಾರೆ. ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಕೂಡ ನಿನ್ನೆಯಿಂದ ಈ 2 ತಾಲೂಕಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಸಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮುದುಗಾದ ವೇತನ್ ತಾಂಡೇಲ್ ಮತ್ತು ಅಂಕೋಲ ತಾಲೂಕಿನ ಹಳವಳ್ಳಿಯ ಅಕ್ಷಯ್ ನಾಯ್ಕ್ ಅವರನ್ನು ಇವತ್ತು ಬಂಧಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ಪಾಕಿಸ್ತಾನದ ಮಹಿಳೆಗೆ ಇಲ್ಲಿನ ಮಾಹಿತಿಯನ್ನು ನೀಡಿದ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಆಗಸ್ಟ್ 27ರ ಸಂದರ್ಭದಲ್ಲಿ ಕಾರವಾರಕ್ಕೆ ಬಂದಿರುವಂಥ ಎನ್ಐಎ ತಂಡ ಅವರಿಗೆ ನೋಟಿಸನ್ನು ಕೂಡ ನೀಡಿತ್ತು. ಅವರ ವಿಚಾರಣೆ ಮಾಡಿ ಅವರನ್ನು ಬಿಟ್ಟಿತ್ತು. ಆದರೆ ಇದೀಗ ಎಲ್ಲ ಪೂರಕ ಅಂಶಗಳು ಖಚಿತವಾದ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕಾರವಾರದ ನಗರ ಠಾಣೆಯಲ್ಲಿ ಮುದುಗದ ವೇತನ ತಾಂಡೇಲ್ ಅವರ ಒಂದು ತನಿಖೆಯನ್ನು ಮಾಡಿದರೆ, ಅಂಕೋಲ ಠಾಣೆಯಲ್ಲೂ ಕೂಡ ಹಳವಳ್ಳಿಯ ಅಕ್ಷಯ್ ಅವರ ಒಂದು ತನಿಖೆಯನ್ನು ವಿಚಾರಣೆ ಕೂಡ ಮಾಡಿರುವಂಥದ್ದು. ಇದೀಗ ಅವರ ಒಂದು ಮಾಹಿತಿ ದಾಖಲೆಗಳನ್ನು ಸರಿ ಮಾಡಿದ ಮೇಲೆ ಅವರನ್ನು ಬಂಧಿಸುವ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನೌಕಾನೆಲೆ ಯೋಜನೆ ಬಗ್ಗೆ ಇಲ್ಲಿನ ಹಡಗುಗಳ ಆಗಮನ, ಅಂದರೆ ಯುದ್ಧ ಹಡಗುಗಳ ಆಗಮನ, ನಿರ್ಗಮನ ಮತ್ತು ನೌಕಾನೆಲೆಯ ಒಳಗಿರುವ ಮಾಹಿತಿಗಳನ್ನು ಶೇರ್ ಮಾಡಿದ್ದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. 2023ರ ಸಂದರ್ಭದಲ್ಲಿ ಹೈದರಾಬಾದ್ನ ದೀಪಕ್ ಅವರ ಒಂದು ತಂಡವನ್ನು NIA ಯಾವಾಗ ಲಾಕ್ ಮಾಡಿತ್ತು, ಆಗ ವಿಚಾರಣೆಯ ಸಂದರ್ಭದಲ್ಲಿ ಈ ವೇತನ್ ತಾಂಡೇಲ್ ಮತ್ತು ಅಕ್ಷಯ್ ಮತ್ತು ತೋಡೂರಿನ ಸುನಿಲ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಅವರೆಲ್ಲರ ವಿಚಾರಣೆಯನ್ನು ಆಗಾಗ NIA ಅವರು ಮಾಡಿದೆ. ಇದೀಗ ಮತ್ತೆ ಅವರು ಅಂದರೆ ಅವರಿಗೆ ಬರುವಂಥ ಖಾತೆಗಳು, ಅಂದರೆ ಬ್ಯಾಂಕ್ ಖಾತೆಗಳಲ್ಲಿ ಹಣ ಸಂದಾಯವಾಗಿದ್ದ ಒಂದು ಮೂಲವನ್ನು ಪರಿಶೀಲಿಸಿದಾಗ ದೀಪಕ್ ಅವರ ಅಕೌಂಟಿಗೆ ಯಾವ ಖಾತೆಯಿಂದ ಹಣ ಹೋಗ್ತಿತ್ತೋ ಅದೇ ಖಾತೆಯಿಂದ ಅಕ್ಷಯ್ ಮತ್ತು ವೇತನ್ ಅವರ ಅಕೌಂಟ್ಗೂ ಕೂಡ ಹಣ ರವಾನೆ ಆಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿದ್ದಾರೆ. NIA ಅಧಿಕಾರಿಗಳು ಇದೀಗ ಅವರ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತೆ ಈಗ ಅವರನ್ನು ಕೆಲವು ಹೊತ್ತಿನಲ್ಲಿ ಬಂಧನದ ಖಚಿತತೆಯನ್ನು ಮಾಡಿಕೊಂಡು ಅವರನ್ನು ಹೈದರಾಬಾದಿಗೆ ಒಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಶ್ರುತಿ.
ಓಕೆ ಶೇಷಗಿರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ ಬಂದರು ಈಗ.